ಎಷ್ಟೋ ಬಾರಿ ಈ ಜೀವನ ನಮಗೆ ಯಾಕೆ ಬೇಕು ಮನುಷ್ಯನ ಅಂತಂದೇಳಿ ನಾವು ಇನ್ನು ಸಾವಿಗೆ ಶರಣಾಗಬೇಕಂತ ಅನೇಕ ಬಾರಿ ಆಲೋಚನೆ ಮಾಡಿದಂತ. ಯಾವ ವಯಸ್ಸಲ್ಲಿ ಸರ್ ಇದು? ನನಗೆ ಯಾವಾಗ ತಿಳುವಳಿಕೆ ಬಂತು ಅಲ್ಲಿಂದ ಈ ಸಮಾಜವನ್ನು, ಬಡತನವನ್ನು, ನಿಂದನೆಗಳನ್ನು ಫೇಸ್ ಮಾಡೋಕ್ಕಾಗದಿದ್ದರೆ ನನ್ನ ಬದುಕಿ ಇನ್ನೇನು ಸಾರ್ಥ? ದಿನನಿತ್ಯ ಹೋಗಿ ನನ್ನ ಬಡತನನ, ನನ್ನ ನೋವನ್ನು ಯಾರಿಗೆ ಹೇಳ್ಕೊಳೋಣ? ದಿನ ಸಾರಿಗಳರು ಯಾರು? ಹಾಗಾಗಿ ನಮಗೆ ಉಳಿದಿರೋ ದಾರಿ ಒಂದನೇ. ಅದಕ್ಕೆ ಯಾರು ಹೇಳ್ತಾರೆ, ಐ ವಾಂಟ್ ಟು ವಾಕ್ ಇನ್ ರೈನ್ ಬಿಕಾಸ್ ಕೆನಾಟ್ ಸಿ ಮೈ ಕ್ರೈ. ಹಾಗಾಗಿ ಅದು 100ಕ್ಕೆ 100 ನನಗೆ ಅಕ್ಷರ ಸಹ ನನ್ನ ಜೀವನದಲ್ಲಿ ನನಗೆ ಅನ್ವಯಿಸ್ಬೋದೇನೋ ಆ ಒಂದು ಇಂಗ್ಲಿಷ್ ಪ್ರವರ್ಬ್ ಅಂತದ್ದು ಅಲ್ವಾ? 100%. ಸೊ ಹಾಗಾಗಿ ಒಂದಿನದ್ದೇನಾದ್ರೆ ಅವತ್ತು ಹಂಗಿತ್ತು ಅನ್ಬೋದು. ಪೂರ್ಣ ಅದರಲ್ಲೇ ಇದ್ದು ಅದರಲ್ಲೇ ಹುಟ್ಟಿ ಬೆಳೆದಾದ್ಮೇಲೆ ನಾನು ಅದ್ರ ಬಗ್ಗೆ ಏನು ಹೇಳಕ್ಕಾಗ್ತದೆ? ಪರಿಶ್ರಮ ನಿಮ್ದು ಈಗ ಪ್ರತಿಫಲ ಸಿಕ್ಕಿದೆ. ಕಾಡಿನ ರಾಜ ಹುಲಿ ಸಿಂಹ ಆದ್ರೂ ಬೇಟೆ ಆಡ್ಬೇಕು. ಯಾವ ಬಲಿ ಪ್ರಾಣಿಗಳು ನಮ್ಮ ಆಹಾರ ಬಾಯಿಗೆ ಬಂದು ಬಿಡಲ್ಲ. ಸೊ ಹಾಗಾಗಿ ಮನುಷ್ಯ ಯಾವತ್ತೂ ಶ್ರಮ ಅದರಿಂದ ಇದ್ರೆ ಏನು ಬೇಕಾದರೂ ನಾವು ಗೋಲನ್ನು ತಲುಪೋದು, ರೀಚ್ ಆಗ್ಬೋದು. ಅದನ್ನು ನಾನು ಈ ಮುಖಾಂತರ ನಾನು ದೇವ್ರು ನನಗೇನು ಕೊಟ್ಟಿಲ್ಲ ಅಂತ ಈ ತಲೆ ಮೇಲೆ ಕೈ ಹೊತ್ಕೊಂಡು ಬಡತನ ಐತಂತ ಒಂದೇ ಕಾರಣಕ್ಕೆ ಅಸಹಾಯಕರಾಗಿ ಮಾತಾಡ್ತಾರ, ಅವ್ರಿಗೆ ಹೇಳಕ್ ನಾನು ಬಯಸ್ತಾ ಇದ್ದೀನಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.